ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೊ ಪ್ರಿಪ್ರೇಟ್ರಿ ಇನ್ನೇನು ಹತ್ತಿರ ಬರ್ತಾ ಇದೆ. ಪ್ರಿಪ್ರೇಟ್ರಿಲಿ ಒಳ್ಳೆ ಸ್ಕೋರ್ ಮಾಡಬೇಕು, ಹಾಗೆ ಆ ಸ್ಕೋರಿಂದ ನಮಗೆ ಫೈನಲ್ ಎಕ್ಸಾಮ್ಗೂ ಯೂಸ್ ಆಗಬೇಕು ಅಂತ ಪ್ರಿಪ್ರೇಷನ್ ಮಾಡ್ತಾ ಇರೋರು ಮಾತ್ರ ಈ ವಿಡಿಯೋನ ನೋಡಿ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಪ್ರಿಪ್ರೇಷನಲ್ಲೇ ತಪ್ಪು ಮಾಡ್ತೀರಾ, ಆ ತಪ್ಪನ್ನು ಫೈನಲ್ ಎಕ್ಸಾಮ್ಗೂ ಕಂಟಿನ್ಯೂ ಮಾಡ್ತೀರಾ. ಏನು ಆ ತಪ್ಪು ಅಂತ ಹೇಳಿದ್ರೆ, ಸೊ ನಾನು ಎಲ್ಲ ಚಾಪ್ಟರ್ನು ಅರ್ಧಂಬರ್ಧ ಓದ್ಕೊಂಬಿಡ್ತೀನಿ. ಈಗ ಅದಾದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ ಮುಗಿದ ಮೇಲೆ ಎಲ್ಲ ಚಾಪ್ಟರ್ನು ಫುಲ್ ಓದ್ತೀನಿ, ಆಮೇಲೆ ಫೈನಲ್ ಎಕ್ಸಾಮ್ ಬರೀತೀನಿ ಅಂತ ಅಂದ್ಕೊಂಡಿರ್ತೀರ. ಬಟ್ ಅದು ಆಗಲ್ಲ ನಿಮ್ಮ ಕೈಲಿ. ಯಾಕಾಗಲ್ಲ ಅಂತ ಹೇಳಿದ್ರೆ, ಆಫ್ಟರ್ ದ ಪ್ರಿಪ್ರೇಟರಿ ಎಕ್ಸಾಮ್ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದಿಷ್ಟು ದಿನ ಟೈಮ್ ಹೊಟ್ಟೋಯ್ತು. ಅದಾದಮೇಲೆ ನಿಮಗೆ ಎಲ್ಲ ಸಬ್ಜೆಕ್ಟು ಒಟ್ಟಿಗೆ ಕುತ್ಕೊಂಡ್ಬಿಡುತ್ತೆ. ನಿಮ್ಮ ಪ್ರಿಪರೇಷನ್ಗೆ ಒಂದು ಸ್ಟ್ರಾಟಜಿ ಅನ್ನೋದೇ ಇರೋದಿಲ್ಲ. ಮತ್ತು ನೀವು ಅದೇ ತಪ್ಪನ್ನು ಮಾಡಿ ಬರೀ ಇಂಪಾರ್ಟೆಂಟ್ ಕ್ವಶ್ಚನ್ ಓದ್ಕೊಂಡೇ ನಿಮ್ಮ ಫೈನಲ್ ಎಕ್ಸಾಮ್ಗೆ ಹೋಗ್ತೀರ. ಸೊ ನಿಮಗೆ ಪ್ರಿಪ್ರೇಟ್ರಿಲಿ ಒಳ್ಳೆ ಮಾರ್ಕ್ಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಿಮ್ಮ ಇವತ್ತಿನ ಪ್ರಿಪ್ರೇಷನ್ನು ನಿಮ್ಮ ಫೈನಲ್ ಎಕ್ಸಾಮ್ಗೆ ಒಳ್ಳೆ ಮಾರ್ಕ್ಸ್ ಬರೋ ಥರ ಇರಬೇಕು. ಆ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೇಗೆ ಇರಬೇಕು ನಿಮ್ಮ ಅಪ್ರೋಚ್ ಅಂತ ಹೇಳ್ತೀನಿ. ಸೊ ಪ್ರಿಪ್ರೇಟ್ರಿಲೂ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ನನ್ನ ಸಜೆಷನ್ ಒಂದೇ, ಫಸ್ಟು ಒಂದಿಷ್ಟು ಚಾಪ್ಟರ್ಗಳನ್ನು ಫೈನಲೈಸ್ ಮಾಡ್ಕೊಂಬಿಡಿ ಇವತ್ತಿಂದನೇ. ಸೊ ಅಟ್ಲೀಸ್ಟ್ ಫಿಸಿಕ್ಸಲ್ಲಿ ಒಂದು 5 ಚಾಪ್ಟ್ರು, ಕೆಮಿಸ್ಟ್ರಿಲಿ ಒಂದು 5 ಚಾಪ್ಟ್ರು, ಮ್ಯಾಥಮೆಟಿಕ್ಸಲ್ಲಿ ಒಂದು 5 ಚಾಪ್ಟ್ರು ಪರ್ಫೆಕ್ಟಾಗಿ ಓದ್ಕೊಂಡೋಗಿ. ಬೇರೆ ಏನು ಓದದೇ ಇದ್ದರೂ ಪರವಾಗಿಲ್ಲ ಕಣ್ರೋ, ಒಂದು 10 ಮಾರ್ಕ್ಸ್ ಕಡಿಮೆ ಬರಲಿ ಪ್ರಿಪ್ರೇಟ್ರಿಲಿ, ಬೇಡ ಈ 30 ಮಾರ್ಕ್ಸೇ ಕಡಿಮೆ ಬರಲಿ, ಬಟ್ ಈ 5 ಚಾಪ್ಟ್ರು ಪಕ್ಕಾ ಆಗಿರಬೇಕು. ಆಮೇಲೆ ಪ್ರಿಪ್ರೇಟರಿ ಮುಗಿದ್ಮೇಲೆ ಇನ್ನೊಂದು 5 ಚಾಪ್ಟರ್ ಪಕ್ಕ ಆಗಿಬಿಟ್ರೆ ಔಟ್ ಆರಾಮಾಗಿ ತೊಗೋಬೋದು. ಅದ್ರ ಸ್ಟ್ರಾಟಜಿ ಏನು ಅಂತ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ಈ ತಪ್ಪನ್ನು ಮಾಡಬೇಡಿ, ಮೊದಲನೇ ತಪ್ಪಿದು. ಆಯಿತಾ? ನೆಕ್ಸ್ಟು ಒಂದು ಸ್ಟಡಿ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇಷ್ಟು ದಿನದಿಂದ ಇಷ್ಟು ದಿನಕ್ಕೆ ನಾನು ಈ ಸಬ್ಜೆಕ್ಟು ಇಷ್ಟು ಚಾಪ್ಟರ್ಸ್ನ ಓದ್ತೀನಿ ಅಂತ ಒಂದು ಸ್ಟಡಿ ಪ್ಲ್ಯಾನರ್ ಮಾಡ್ಕೊಳ್ಳಿ. ನೀವೇ ಮಾಡ್ಕೊಳ್ಳಿ ಅದನ್ನು. ಸೊ ನಮ್ಮ ಹತ್ರ ಓದ್ತಾರೆ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಸ್ಟಡಿ ಪ್ಲ್ಯಾನ್ ಎಲ್ಲ ನಾವೇ ಕೊಟ್ಟಿದ್ದೀವಿ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಇಲ್ಲ ನೀವು ಹೊಸದಾಗಿ ಮಾಡ್ಕೋತಿದ್ದೀರಾ ಅಂದರೆ ಇಷ್ಟು ದಿನದಿಂದ ಇಷ್ಟು ದಿನಕ್ಕೆ ಈ ಚಾಪ್ಟ್ರು, ಈ ಸಬ್ಜೆಕ್ಟು, ಈ ಚಾಪ್ಟರ್ ಇಷ್ಟು ಕವರ್ ಮಾಡ್ತೀನಿ, ಒಂದು ದಿನಕ್ಕೆ ಇಷ್ಟು ಗಂಟೆ ಓದ್ತೀನಿ, ಆ ಥರದ್ದು ಪ್ಲ್ಯಾನು ನೀವೇ ಮಾಡ್ಕೋಬೇಕು. ಆಯಿತಾ? ಯಾಕೆಂದರೆ ನಿಮ್ಮ ಡೇ ಟು ಡೇ ರುಟೀನ್ ಏನಿರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ನೀವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಯಿತಾ? ಅದಾದಮೇಲೆ ಕಾನ್ಸಂಟ್ರೇಟ್ ಆನ್ ಮೋರ್ ವೆಯ್ಟೇಜ್ ಚಾಪ್ಟರ್ಸ್. ಸೊ ಮೊದಲಿಗೆ ಯಾವ್ಯಾವ ಚಾಪ್ಟರ್ನ ಓದಬೇಕು ಅಂತ ಸೆಲೆಕ್ಟ್ ಮಾಡ್ಕೋತೀರಲ್ಲ, ಆ ಚಾಪ್ಟರ್ಗಳಿಗೆ ಒಳ್ಳೆ ವೆಯ್ಟೇಜ್ ಇರಬೇಕು. ನೀವೇನು ಮಾಡ್ತೀರಾ, ಸಿ ಇ ಟಿಲೂ ಇದೇ ತಪ್ಪು ಮಾಡ್ತೀರಾ ಸ್ಟೂಡೆಂಟ್ಸ್ಗಳು. ಸೊ ವೆಯ್ಟೇಜೇ ಇರೋದಿಲ್ಲ, ಆ ಚಾಪ್ಟರ್ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀರಾ. ಸೊ ನೀವು ಓದೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಹೌದು, ಬಟ್ ಅದರಿಂದ ಮಾರ್ಕ್ಸ್ ಬರುತ್ತಾ, ಅದು ಮ್ಯಾಟ್ರ್ ಆಗುತ್ತೆ ಅಲ್ವಾ. ಹಾಗಾಗಿ ಒಳ್ಳೆ ವೆಯ್ಟೇಜ್ ಇರೋ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನೇ ಚೆನ್ನಾಗಿ ಓದಿ, ನಿಮಗೆ ಪಕ್ಕ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ನಾಟ್ ಜಸ್ಟ್ ಫಾರ್ ಪ್ರಿಪರೇಟ್ರಿ, ಫಾರ್ ಫೈನಲ್ ಎಕ್ಸಾಮ್ಸ್ ಆಲ್ಸೋ ದಿಸ್ ಸ್ಟ್ರಾಟಜಿ ಹೋಲ್ಡ್ಸ್ ಗುಡ್. ಆಯಿತಾ? ಈಗ ನನಗೆ ಯಾವ ಚಾಪ್ಟರ್ಗಳನ್ನ ಓದಲೇಬೇಕು ಅಂತ ಗೊತ್ತೇ ಇಲ್ಲ, ಪರ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟು ನಂಗೆ ಗೊತ್ತೇ ಇಲ್ಲ ಅಂದರೆ, ಪ್ರೀವಿಯಸ್ಲಿ ನಾನು ಈ ಎಲ್ಲ ವೀಡಿಯೋಗಳನ್ನು ಮಾಡಿದ್ದೀನಿ. ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಆ್ಯಂಡ್ CS ಎಲ್ಲದೂ ನಮ್ಮ ಚಾನಲ್ನ ವೀಡಿಯೋದಲ್ಲಿ ಸಿಗುತ್ತೆ, ನಿಮಗೆ ಸರ್ಚ್ ಮಾಡಿ ಒಂದು ಸತಿ. ಆಯಿತಾ? ಸೊ ಫಿಸಿಕ್ಸಲ್ಲಿ ನಾನು ಹೇಳಿದ್ದೀನಿ, ಇಷ್ಟು ಚಾಪ್ಟರ್ಗಳನ್ನು ಮಾತ್ರ ಫುಲ್ಲು ಕಂಪ್ಲೀಟಾಗಿ ಓದಿ. ಸೊ ನಿಮಗೆ ಆರಾಮಾಗಿ 65+ ಬರುತ್ತೆ, ಅಥವಾ 60+ ಔಟ್ ಆಫ್ 70 ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ನೋಡಿಲ್ಲ ಅಂದರೆ ನೋಡಿ. ಈ ಬೇಕಾದ್ರೆ ನೀವು ಇದನ್ನು ಟ್ರಯಲ್ ಥರ, ಈಗ ಪ್ರಿಪ್ರೇಟರಿ ಎಕ್ಸಾಮ್ಗೆ ಎಷ್ಟು ಚೆನ್ನಾಗಿ ಬರೀತಿರೋ ಅಷ್ಟೇ ಚೆನ್ನಾಗಿ ಫೈನಲ್ ಎಕ್ಸಾಮ್ ಬರೀತೀರ ಅಲ್ವಾ. ಹಾಗಾಗಿ ಬೇಕಾದ್ರೆ ಟ್ರಯಲ್ ಥರ ಇಷ್ಟೇ ಚಾಪ್ಟರ್ನ ಪ್ರಿಪೇರ್ ಆಗಿ ಹೋಗಿ ನೋಡಿ, ನನಗೆ ಮೆಸೇಜ್ ಮಾಡಿ ಅದರಷ್ಟೇ ವೇಟೇಜ್ ಬಂತಾ ಇಲ್ವಾ ಅಂತ. 100% ಬಂದಿರುತ್ತೆ. ಫೈನಲ್ ಎಕ್ಸಾಮಲ್ಲಂತೂ ನಿಮಗೆ ಒಳ್ಳೆ ಸ್ಕೋರನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಆಗೋದಿಲ್ಲ, ಪ್ರಿಪ್ರೇಷನ್ ಕರೆಕ್ಟಾಗಿರಬೇಕು ಅಷ್ಟೇ. ಸೊ ಇದೇ ಥರ ಫಿಸಿಕ್ಸಲ್ಲಿ ಯಾವ್ಯಾವ ಚಾಪ್ಟರ್ಗಳನ್ನ, ಕೆಮಿಸ್ಟ್ರಿಲಿ ಯಾವ್ಯಾವ ಚಾಪ್ಟ್ರು, ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ಚಾಪ್ಟ್ರು, ಬಯಾಲಜಿಲಿ ಯಾವ್ಯಾವುದು ಫುಲ್ಲಾಗಿ ಓದಬೇಕು ಅಂತ ಹೇಳಿದ್ದೀನೋ, ಅಟ್ಲೀಸ್ಟ್ ಅದರದ್ದು 60 to 70% ಆದರೂ ಚಾಪ್ಟರ್ಸ್ನ ಕಂಪ್ಲೀಟಾಗಿ ಓದ್ಕೊಂಡು ಹೋಗಿ ಒಂದ್ಸತಿ ಟ್ರೈ ಮಾಡಿ. ನೀವು ಟ್ರೈನೇ ಮಾಡಿದೆ ನನಗೆ ಮಾರ್ಕ್ಸೇ ಬರ್ತಾಯಿಲ್ಲ ಅಂತ ಹೇಳೋದು ತಪ್ಪು. ಆಯಿತಾ? ನೀವು ಇವತ್ತು ಎಷ್ಟು ಎಫರ್ಟ್ ಹಾಕ್ತಿರೋ ನಿಮ್ಮ ಫೈನಲ್ ಎಕ್ಸಾಮ್ ಅಷ್ಟೇ ಈಸಿ ಆಗ್ತಾ ಹೋಗುತ್ತೆ. 5 ಚಾಪ್ಟರ್ ಓದ್ರಪ್ಪ ಸಾಕು, ಕಮ್ಮಿ ಬರಲಿ ಮಾರ್ಕ್ಸು, ತೊಂದರೆ ಇಲ್ಲ. ಪ್ರಿಪ್ರೇಟ್ರಿಲಿ ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡೋದಿಲ್ಲ. ನೀವು ಇದರಿಂದ ಈ ಮಾರ್ಕ್ಸಿಂದ ನಿಮ್ಮ CET ರ್ಯಾಂಕು ಎಫೆಕ್ಟ್ ಆಗೋದಿಲ್ಲ. ಬಟ್ ಫೈನಲ್ ಎಕ್ಸಾಮಿನಲ್ಲಿ ಕಮ್ಮಿ ಬಂದುಬಿಟ್ರೆ
ನಿಮ್ಮ ಸಿ ಇ ಟಿನೂ ಎಫೆಕ್ಟ್ ಆಗುತ್ತೆ. ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಇವತ್ತಿಂದನೇ ಪ್ರಿಪರೇಷನ್ ಶುಡ್ ಬಿ ಫಾರ್ ಫೈನಲ್ ಎಕ್ಸಾಮ್. ಅದೇ ಥರನೇ ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಏನು ಓದಬೇಕು ಹಾಗಾದ್ರೆ ಅಂದರೆ, ಒಂದಿಷ್ಟು PYQಗಳು ಏನೇನಿದೆಯೋ ಇದು ಬರಲ್ಲ ಅಂತ ನೀವೇ ಫಿಲ್ಟರ್ ಮಾಡಿ ಓದಕ್ಕೆ ಹೋಗ್ಬಿಡಿ. ಏನೇನು ಸಿಗುತ್ತೋ ಎಲ್ಲ PYQಸನ್ನು ಓದ್ಕೊಂಡು ಹೋಗಿರಿ, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ಕೊಂಡು ಹೋಗಿರಿ. ಸೊ ಪ್ರಿಪ್ರೇಟ್ರಿಗೆ ಇಷ್ಟೇ. ಪ್ರಿಪ್ರೇಟ್ರಿಲಿ ನಿಮಗೆ ಔಟ್ ಆಫ್ ಔಟ್ ತೆಗೆದ್ರು ಏನು ಕಿರೀಟ ಸಿಗಲ್ಲ, ಅದರಿಂದ ನಿಮ್ಮ ಸಿ ಇ ಟಿ ರ್ಯಾಂಕ್ ಏನು ಇಂಪ್ರೂವ್ ಆಗಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ. ಆದರೆ ಪ್ರಿಪ್ರೇಷನ್ ಇದೇ ಥರನೇ ಇರಬೇಕು. ಆ್ಯಂಡ್ ಈ ಪ್ರಿಪ್ರೇಷನು ನಿಮ್ಮ ಫೈನಲ್ ಎಕ್ಸಾಮ್ಗೂ ಕಂಟಿನ್ಯೂ ಮಾಡಿ, ಆಯಿತಾ. ಅದಾದಮೇಲೆ ಒಂದು ಸತಿ ಓದಾಗ್ಬಿಟ್ಟಿದೆ ಆಲ್ರೆಡಿ, ನಾನು ಎಲ್ಲ ಚಾಪ್ಟರ್ಗಳನ್ನು ಓದ್ಬಿಟ್ಟಿದ್ದೀನಿ. ಈಗೇನು ಮಾಡಬೇಕು ಅಂತವರು, ಒಂದು ಸತಿ ಓದಿರ್ತೀರ, ರೀಡ್ ಆಗಿರುತ್ತೆ ಅದು. ನೆಕ್ಸ್ಟು ರಿವೈಸ್. ಸೊ ಈಗ ರಿವಿಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ರಿಕಾಲ್. ಸೊ ಒಂದು ಸತಿ ಸುಮ್ಮನೆ ಮೆಲ್ಕ್ ಹಾಕೋದಕ್ಕೆ ಜಾಸ್ತಿ ಟೈಮ್ ಬೇಡ, ರಿವೈಸ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಮೆಲ್ಕ್ ಹಾಕೋದಕ್ಕೆ ಜಾಸ್ತಿ ಬೇಡ, ಸುಮ್ಮನೆ ಪೇಜ್ ತಿರ್ಸ್ತಾ ಹೋಗೋದು, ಇದಾದಮೇಲೆ ಇದು. ಸೊ ಆ ಥರ ರೀಕಾಲ್ ಮಾಡ್ಕೊಳ್ತಾ ಹೋಗಿ, ಆವಾಗ ನಿಮಗೆ ನೆನಪು ತುಂಬ ಚೆನ್ನಾಗಿ ಉಳಿದಿರುತ್ತೆ. ಯಾವುದೇ ಕ್ವಶನ್ ಬರೆದ್ರು ಡೈರೆಕ್ಟಾಗಿ ಆನ್ಸರ್ ಬರಿತಾ ಹೋಗ್ತೀರಾ, ಯೋಚನೆ ಮಾಡೋದೇ ಬೇಕಾಗಿರೋದಿಲ್ಲ, ಆಯಿತಾ. ಇದು 3 ಹಂತ ಮಾಡಲೇಬೇಕು ಪ್ರತಿಯೊಬ್ಬನು. ನಾನು ಇವತ್ತು ಓದ್ಬಿಟ್ಟು ನಾಳೆ ಎಕ್ಸಾಮ್ ಬರಿತೀನಿ ಅನ್ನೋದು ಸುಮ್ಮನೆ ಅದು ಮಿತ್ ಅಷ್ಟೇ, ಅದು ಆಯಿತಾ. ಕಟ್ಟು ಕತೆಗಳವೆಲ್ಲ ಯಾವುದೂ ವರ್ಕ್ ಆಗೋದಿಲ್ಲ. ಫಸ್ಟ್ ಇವತ್ತಿಂದ ಓದಿದ್ರೆ ನಾಳೆ ಬರಿಬೋದು ಎಕ್ಸಾಮ್ನ, ಆಯಿತಾ. ಅವತ್ತೇ ಬರೆಯೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಸ್ಟೇ ಆರ್ಗನೈಸ್ಡ್ ಆ್ಯಂಡ್ ಸ್ಟೇ ಹೆಲ್ತಿ. ಸೊ ನೀವು ಎಷ್ಟು ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಾ, ಆ ಬ್ಲೂ ಪ್ರಿಂಟಲ್ಲಿ ಹಾಗಿದೆ, ಈ ಬ್ಲೂ ಪ್ರಿಂಟಲ್ಲಿ ಹಿಂಗಿದೆ ಅಂತ ತುಂಬ ಅನ್ಆರ್ಗನೈಸ್ಡ್ ವೇಲಿ ಓದ್ತಾ ಇರ್ತೀರ. ಹಂಗೆ ಮಾಡೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಚಾಪ್ಟರ್ ಸೆಲೆಕ್ಟ್ ಮಾಡೋದನ್ನ A to Z ಓದ್ಕೊಳ್ಳಿ, ಅದನ್ನು ಬ್ಲೂ ಪ್ರಿಂಟ್ ಪಕ್ಕದಲ್ಲಿ ಇಟ್ಕೊಂಡು ಹಿಂಗೆ ಲೈನ್ ಬೈ ಲೈನ್ ಮ್ಯಾಚ್ ಮಾಡಿ ಓದ್ತೀರಾ. ಸೊ ಆ ಥರ ಓದಿದ್ರೆ ಖಂಡಿತ ಮಾರ್ಕ್ಸ್ ಬರೋದಿಲ್ಲ. ಇದನ್ನು ನಾನು ಆ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟಲ್ಲೂ ಹೇಳಿದ್ದೀನಿ. ನೀವು ಒಂದು ಸತಿ ಇದನ್ನು ಫಿಕ್ಸ್ ಆಗಿಬಿಟ್ರೆ ಚಾಪ್ಟರ್ಸು ಫುಲ್ ಓದಿ, ಮತ್ತಿನ್ನೂ ಬ್ಲೂ ಪ್ರಿಂಟ್ನ ತೆಗೆದು ನೋಡೋ ಅವಶ್ಯಕತೆ ಇಲ್ಲ. ಈ ತಪ್ಪನ್ನು ಫೈನಲ್ ಎಕ್ಸಾಮ್ದು ಹಿಂದಿನ ದಿನದ ತನಕ ಮಾಡ್ತೀರಾ, ಮಾಡಬೇಡಿ. ಇವತ್ತು ಇನ್ನೂ ಟೈಮ್ ಇದೆ, ಆರಾಮಾಗಿ ಎಚ್ಚೆತ್ಕೊಂಡು ಓದಿ, ಆಯಿತಾ. ಮತ್ತು ಆಚೆ ಫುಡ್ಡು ಅಷ್ಟು ತಿನ್ನೋದಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಸತಿ ಆರೋಗ್ಯ ಹೋಯಿತು ಅಂದರೆ ಮತ್ತೆ ಯಾವುದು ಕೊಟ್ಟರು ಮತ್ತೆ ಈ ಎಕ್ಸಾಮ್ ಮತ್ತೆ ಬರೆಯೋದಕ್ಕಾಗೋದಿಲ್ಲ. ಈ ಟೈಮ್ ಕೊಟ್ಟೋದ್ಮೇಲೆ ಮತ್ತೆ ವಾಪಸ್ ಸಿಗೋದಿಲ್ಲ, ಆಯಿತಾ. ಹಾಗಾಗಿ ಇಷ್ಟನ್ನು ತಲೆಯಲ್ಲಿಟ್ಕೊಂಡು ಕ್ಲೀನಾಗಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮನ್ನು ಅಟೆಂಡ್ ಮಾಡಿ, ಆಯಿತಾ. ಸೊ ಇಲ್ಲ ಸರ್ ನನಗೇನೂ ಗೊತ್ತಿಲ್ಲ, ನಮ್ಮ ಕಾಲೇಜಲ್ಲಿ ಪಾಠನೇ ಆಗಿಲ್ಲ, ನನಗೇನು ಓದಬೇಕು ಅಂತಲೇ ಗೊತ್ತಿಲ್ಲ ಅಂದವರು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಪ್ರಿಪ್ರೇಟ್ರಿಗೆ ಅಲ್ಲದೆ ಇದ್ರೂ ಫೈನಲ್ ಎಕ್ಸಾಮ್ ಒಳಗಂತೂ ಒಳ್ಳೆ ಮಾರ್ಕ್ಸ್ ತರೋಂಗೆ ನಾವು ಮಾಡಿಕೊಡ್ತೀವಿ. ಸೊ ಏನೇನು ಆಫರ್ ಸದ್ಯಕ್ಕೆ ಏನೇನು ಕೋರ್ಸಸ್ ಇದೆ ನಡೀತಾ ಇದೆ ಅಂತ ಹೇಳಿದ್ರೆ, ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಕ್ವಿಕ್ ರಿವಿಷನ್ ಕೋರ್ಸ್ ಅಂತ ಇದೆ. ಇದು 22 ಡೇಸಲ್ಲಿ ಕಂಪ್ಲೀಟ್ NCERT ಬೇಸ್ಡ್ 2 ಸಬ್ಜೆಕ್ಟನ್ನು ಕವರ್ ಮಾಡಿಕೊಡ್ತೀವಿ. ಇಷ್ಟನ್ನು ಓದಿದ್ರೆ ಆರಾಮಾಗಿ 95+ ಸ್ಕೋರ್ ಮಾಡ್ಬೋದಪ್ಪ, ಆಯಿತಾ. ಇದರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಚಾಪ್ಟರ್ ವೈಸ್ MCQs, ಟೀಚಿಂಗ್ ಜೊತೆ A to Z ಏನೇನು ಓದಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಅದೇ ಥರನೇ ಪಾಸಿಂಗ್ ಪ್ಯಾಕೇಜ್. ಎಷ್ಟೊಂದು ಜನ ರಿಪೀಟರ್ಸ್ ಇರ್ತೀರ, ನಿಮಗೆ ಪಾಸ್ ಆಗೋದು ಹೇಗೆ ಏನೂ ಐಡಿಯಾನೇ ಇರಲ್ಲ. ಲಿಮಿಟೆಡ್ ಚಾಪ್ಟರ್ಸ್ ಓದಿದ್ರೆ ಸಾಕಪ್ಪ ಪಾಸಿಂಗಿಗೆ. ಸೊ ಆ ಲಿಮಿಟೆಡ್ ಚಾಪ್ಟರ್ಸ್ದು ಟೀಚಿಂಗು, ನೋಟ್ಸು, MCQಸು, ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ನಿಮಗೆ ಈ 3 ಕೋರ್ಸ್ಗಳಲ್ಲಿ ಸಿಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ಗೆ ಎನ್ರೋಲ್ ಆಗ್ಬೋದು. ತುಂಬ ನಾಮಿನಲ್ ಫೀಸ್ ಇರುತ್ತೆ. ಇದಾದಮೇಲೆ ಎಲ್ಲದಕ್ಕಿಂತ ದೊಡ್ಡ ಕಷ್ಟ ಅಂದರೆ CET. ಸೊ CET ನಾನು ವರ್ಷ ಎಲ್ಲ ಓದಿಲ್ಲ, ಇನ್ನೇನು ಮಾಡೋದು ಅಂತ ಹೇಳಿದ್ರೆ, CET ಇನ್ 22 ಡೇಸ್ ಫಾರ್ ಫಿಸಿಕ್ಸ್, CET ಇನ್ 19 ಡೇಸ್ ಫಾರ್ ಕೆಮಿಸ್ಟ್ರಿ ಅಂತ ನಾವು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಈ ಕೋರ್ಸಲ್ಲಿ ನಿಮಗೆ ಪರ್ ಡೇ 3 ಅವರ್ಸ್ ಅಷ್ಟು ಸ್ಪೆಂಡ್ ಮಾಡಬೇಕು. 3 ಅವರ್ಸ್ ಅಷ್ಟು ಲೆಕ್ಚರ್ ನೋಡೋದಕ್ಕೆ ನಿಮಗೆ ಕೊಡ್ತೀವಿ ನಾವು, 3 ಅವರ್ಸ್. ಅದಾದಮೇಲೆ ಪ್ರಾಕ್ಟೀಸ್ DPPs ಇರುತ್ತೆ ವಿತ್ ಸೊಲ್ಯೂಷನ್. ನಿಮಗೆ ಕೊಟ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಎಲ್ಲೋ ಹುಡ್ಕೊಳ್ಳಿ ಅಂತ ಹೇಳೋದಿಲ್ಲ, ಸ್ಟೆಪ್ ವೈಸ್ ಸೊಲ್ಯೂಷನ್ ನೀವೇ ಆನ್ಸರ್ ಮಾಡಬೇಕು. ಅದೇ ಥರನೇ DPPs ವಿತ್ ಸೊಲ್ಯೂಷನ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ, ನಮ್ಮ ಗೈಡೆನ್ಸ್ ಇರುತ್ತೆ. ನಿಮಗೆ CETಲಿ ಮೇಜರ್ಲಿ ಬೇಕಾಗೋದು ಯಾವ ಚಾಪ್ಟರ್ ಸೆಲೆಕ್ಷನ್ನು, ಅದಕ್ಕೆ ತಕ್ಕಂತೆ ನನಗೆ ಅರ್ಥ ಆಗೋ ಥರದ್ದು ಒಂದು ಟೀಚಿಂಗ್ ಬೇಕು. ಸೊ ನಾನೇ ಓದ್ತೀನಿ ಅಂದರೆ ಬೋರ್ಡ್ ಎಕ್ಸಾಮೇ ಇಷ್ಟು ಸೈಕಲ್ ಹೊಡಿತಾ ಇದ್ದೀರಾ, CET ಎಕ್ಸಾಮ್ ನೆಕ್ಸ್ಟ್ ಲೆವೆಲಲ್ಲಿರುತ್ತಪ್ಪ. ಸೊ ಬೋರ್ಡ್ ಎಕ್ಸಾಮ್ಗೆ ಈ ವರ್ಷ ಕಷ್ಟ ಕೊಟ್ಬಿಡ್ತಾರೆ, ಹಾಗೆ ಅಂತ ತಲೆಗೆ ಹಾಕ್ಕೊಂಬಿಟ್ಟಿದ್ದೀರಾ. ಇನ್ನು CET ಕತೆ ಏನರೋ, CETಲಿ ಬೌಂಡ್ರೀಸೇ ಇಲ್ಲ ಅಲ್ವಾ, ಹೆಂಗೆ ಬೇಕಾದರೂ ಕ್ವಶನ್ ಫ್ರೇಮ್ ಮಾಡ್ಬೋದು.
ಸೊ ಅದಕ್ಕೆ ಹೆದರ್ಕೋಬೇಕಾಗಿತ್ತು. ಆ್ಯಕ್ಚುಲಿ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಹೆದರ್ಕೋತಾ ಇದ್ದೀರಾ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೂ ಏನಾದರೂ ನಿಮಗೆ ಗೈಡೆನ್ಸ್ ಬೇಕು, ತಲೆ ಕೆಟ್ಟೋಗ್ತಾ ಇದೆ ಅಂತ ಹೇಳಿದ್ರೆ ಈ ನಂಬರ್ಗೆ ಫೋನ್ ಮಾಡಿ. ಇದು ನನ್ನದೇ ಪರ್ಸ್ನಲ್ ನಂಬರು. ಸೊ ಏನಿದೆಯೋ ನಿಮ್ಮ ದುಃಖ ತೋಡ್ಕೊಳ್ಳಿ, ಅದಕ್ಕೇನು ಸೊಲ್ಯೂಷನ್ ಕೊಡಬೇಕೋ ನಾನು ಕೊಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಬೈ.